ನಮಸ್ಕಾರ. ಪ್ರವಾಸಿ ಪ್ರಪಂಚದ 50ನೇ ಎಡಿಷನ್ ಬಂದಿದೆ. ಸೊ ಈ ಸ್ಪೆಷಲ್ಗೆ ಯಾರಿಗಾರು ಅವಕಾಶ ಕೊಟ್ಟರೆ ಅವರ 50ನೇ ಜನ್ಮದಿನ ಇರ್ಬೋದು ಅಥವಾ ಆ್ಯನಿವರ್ಸರಿ ಇರ್ಬೋದು, ಅದನ್ನು ಯಾವ ಡೆಸ್ಟಿನೇಷನ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಯಾಕೆ ಅನ್ನೋ ಪ್ರಶ್ನೆನ ಕೇಳ್ಕೊಂಬರೋಣ ಬನ್ನಿ. ಜಡೇಶ್, ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ಸೂಪರ್. ನನ್ನ 50ನೇ ವರ್ಷ. ನನಗೀಗ 25 ವರ್ಷ. ಸದ್ಯ ಮನೆ ಕಟ್ಸ್ತಾ ಇದ್ದೀವಿ. 50 ವರ್ಷ ಆದಮೇಲೆ ಅಲ್ಲೇ ಬರ್ತ್ಡೇನ ಆಚರಿಸ್ಬೇಕು. ಸೂಪರ್. ಯಾವ ಊರು? ಎಮ್ಮಿಗ್ನೂರು ಅಂತ. ಎಮ್ಮಿಗ್ನೂರು ಸ್ಪೆಷಾಲಿಟಿ ಏನಾರು ಒಂದು? ಅಲ್ಲಿ ಒಂದು ದೇವಸ್ಥಾನ ಇದೆ, ಜಡಸಿದ್ದೇಶ್ವರ ಅಂತ. ನನ್ನ ಹೆಸರು ಅದೇ ಸ್ಪೆಷಲ್. ಸೂಪರ್ ಸೂಪರ್. ಸರ್ ನಮಸ್ತೆ. ನಮಸ್ತೆ. ನಿಮ್ಗೇನಾರು ಅವಕಾಶ ಕೊಟ್ಟರೆ ನಿಮ್ಮ 50ನೇ ಜನ್ಮದಿನನ ಯಾವ ಜಾಗದಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಯಾಕೆ? ಹಂಪಿಯಲ್ಲಿ. ಯಾಕೆಂದರೆ ಅದು ಯುನೆಸ್ಕೋ ಹೆರಿಟೇಜ್ ಪ್ಲೇಸ್, ಅಂದರೆ ಅದು ವರ್ಲ್ಡ್ ಫೇಮಸ್ ಇದೆಯಲ್ಲ, ಸೊ ಅಲ್ಲಿ ಸೆಲೆಬ್ರೇಟ್ ಮಾಡಿ ಆ ಥರ ಮೆಮೊರೇಬಲ್ ಆಗಿರೋಣ ಅಂತ. ಸೂಪರ್. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಿಮ್ಗೇನಾದ್ರು ಅವಕಾಶ ಕೊಟ್ಟರೆ ನಿಮ್ಮ 50ನೇ ವರ್ಷದ ಜನ್ಮದಿನನ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಯಾಕೆ? ಬರ್ತ್ಡೇ ಸೆಲೆಬ್ರೇಷನ್ ಮತ್ತೆ ಬೇರೆ ಏನಾದ್ರು ಸೆಲೆಬ್ರೇಟ್ ಮಾಡಿದ್ರೆ ಮಾಡ್ಬೋದು, ತೊಂದರೆ ಇಲ್ಲ. ಹಂಗಲ್ಲ, ಬರ್ತ್ಡೇ ನಾನು ಟೂರಿಸ್ಟ್ ಪ್ಲೇಸ್ ಕೇಳ್ತೀರಾ ಅನ್ಕೊಂಡೆ. ಲೈಕ್ ಅದೇ ಯಾವ ಟೂರಿಸ್ಟ್ ಪ್ಲೇಸ್ ಅಥವಾ ಡೆಸ್ಟಿನೇಷನ್? ಹಿಮಾಲಯಕ್ಕೆ ಹೋಗೋಣ ಅಂತಿದ್ದೀನಿ ಸರ್. ಸುಮ್ಮನೆ 50 ಹಿಮಾಲಯಕ್ಕೆ ಹೋಗಿ ತಂಪಾಗಿ ಯಾವುದು ಟೆನ್ಷನ್ ಇಲ್ಲದೆ ಹಿಮಾಲಯ ಉದಯಲ್ಲಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಆಸೆ ನನಗೆ. ಯಾರ ಜೊತೆ? ಇಲ್ಲ, ಎಲ್ಲರಿಂದ ದೂರ ಹೋಗಿ ನಾನು ಒಬ್ಬಳೇ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಹಿಮಾಲಯ. ಯಾಕೆ 50 ವರ್ಷಕ್ಕೆ ವೈರಾಗ್ಯ ಬಂದಿರುತ್ತೆ ಅಂತ? ಹಾ, ನನ್ನ ಪಕ್ಕ ಬಂದಿರುತ್ತೆ. ನಂಗೆ ಈಗಲೇ ಅರ್ಧ ಬಂದಿದೆ. ಹಂಗಾಗಿ 50ನೇ ವರ್ಷಕ್ಕೆ ಬಂದಿರುತ್ತೆ. ಸೊ ಹಿಮಾಲಯಕ್ಕೆ ಹೋಗ್ಬೇಕಂತ. ಸೂಪರ್. ನಿಮ್ಗೇನಾದ್ರು ಅವಕಾಶ ಕೊಟ್ಟರೆ ನಿಮ್ಮ 50ನೇ ವರ್ಷದ ಜನ್ಮದಿನನ ಯಾವ ಡೆಸ್ಟಿನೇಷನ್ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಕಾರ್ಡಿಲಿಯಾ ಕ್ರೂಸಲ್ಲಿ. ಕಾರ್ಡಿಲಿಯಾ ಕ್ರೂಸ್. ಓ ಸೂಪರ್. ಯಾಕೆ? ಮೇ ಬಿ ನಾನು ಒಂದ್ಸತಿನೂ ಹೋಗಿಲ್ಲ, ಸೊ ಎಕ್ಸ್ಪೀರಿಯೆನ್ಸ್ ಮಾಡೋಣ ಸಮುದ್ರ ಮಧ್ಯ ಹೆಂಗಿರುತ್ತೆ 7 ಡೇಸಲ್ಲಿ ಅಂತ. ಬಟ್ 50ನೇ ವರ್ಷಕ್ಕಿಂತ ಮುಂಚೆ ನೀವೇನಾದ್ರು ಹೋಗಿ ಬಂದರೆ? ಹೋಗಿ ಬಂದರೆ ಇನ್ನೊಂದ್ಸತಿ ಅಲ್ಲಿ ಹೋಗ್ತೀನಿ. ಸೂಪರ್. ಹಾಯ್, ಹೇಗಿದ್ದೀರಿ? ನೀವು ಕ್ವಶನ್ ಕೇಳಿ ಹಿಂಗಿದ್ದೀನಿ ಅಷ್ಟೇ. ಓಕೆ, ಇನ್ನೊಂದು ಪ್ರಶ್ನೆ. ನಿಮ್ಗೇನಾದ್ರು ಅವಕಾಶ ಕೊಟ್ಟರೆ ನಿಮ್ಮ 50ನೇ ವರ್ಷದ ಜನ್ಮದಿನನ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ವರ್ಷದವ್ರಿಗೆ ಬದುಕಿದ್ರೆ ನೋಡೋಣ. ಇವ ಯಾರೇ? ಓಕೆ, ನಿಮ್ಗೇನೋ ಒಂದು ಸ್ಪೆಷಲ್ ಪವರ್ ಸಿಕ್ಕಿ 50 ವರ್ಷದವರೆಗೂ ಬದುಕಿರ್ತೀರ ಅಂತ ಆದರೆ ಬದುಕಿದ್ರೆ 50 ವರ್ಷ ಆದ್ಮೇಲೆ ಎಲ್ಲಿ ಹೋಗೋದಲ್ಲ, ನಮ್ಮೂರಲ್ಲಿ ಆ ಕಡೆ ಈ ಕಡೆ ಯಾವ್ದಾದ್ರು ಯಾವ ಊರು? ಸಿರ್ಸಿ ಯಾವ್ದಾದ್ರು ಬೀಚ್ ಸೈಡ್ ಕೂತ್ಕೊಳ್ಳೋದು, ಇನ್ನೇನು ಅಷ್ಟೇ. ಒಬ್ರೇನಾ ಅಥವಾ ಜೊತೆಗೆ ಯಾರಾದ್ರೂ ಇದ್ರೆ ಒಳ್ಳೇದು? ಮದುವೆ ಆಗಿ ಹೆಂಡ್ತಿ ಇದ್ರೆ ಹೆಂಡ್ತಿ ಕರ್ಕೊಂಡು ಹೋಗ್ತೀನಿ, ಮದುವೆ ಆಗಿಲ್ಲ ಅಂದ್ರೆ ಒಬ್ನೇ ಹೋಗ್ತೀನಿ. ಸೂಪರ್. ನಿಮ್ಗೇನಾದ್ರು ಅವಕಾಶ ಕೊಟ್ರೆ ನಿಮ್ಮ 50ನೇ ವರ್ಷ ಜನ್ಮದಿನನ ಯಾರ ಜೊತೆ, ಸಾರಿ, ಯಾರ ಜೊತೆ ಯಾವ ಡೆಸ್ಟಿನೇಷನ್ ಅಲ್ಲಿ ಯಾಕೆ ಸೆಲೆಬ್ರೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಆಗ್ಬೇಕದು ಇಮೋಷನಲ್ ಡ್ಯಾಮೇಜ್. ಯಾವ ಊರು? ಯಾವ ಊರು ಅಂತಿಲ್ಲ, ನಮ್ಮ ಕರ್ನಾಟಕನೇ ಚೆನ್ನಾಗಿದೆ ಇಷ್ಟೊಂದು. ಎಲ್ಲಿ ಅನ್ನೋದು ನಾನು ಯೋಚನೆ ಮಾಡದೇ ಇರೋದೆಲ್ಲ ಕೇಳಿದ್ರೆ ಹೆಂಗೆ ಹೇಳೋದು ಸಡನ್ ಆಗಿ. ಯಾವ್ದಾದ್ರು ಒಂದು ರೇಟ್. One eternity later. ಮೇ ಬಿ ತುಂಬ ಏಸ್ಥೆಟಿಕ್ ಪ್ಲೇಸ್, ಲೈಕ್ ಟೆಂಪಲ್ ಇದ್ರ ಆ ಥರ ತುಂಬ ಏಸ್ಥೆಟಿಕ್ ಆಗಿರೋ ಪ್ಲೇಸ್ ಯೂಶಲಿ ಸೆಲೆಬ್ರೇಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಯಾಕೆ ನಾನು ಸ್ವಲ್ಪ ಫೋಟೋಗ್ರಫಿ ಅದು ಇದು ರಿಲೇಟೆಡ್ ಚೆನ್ನಾಗಿ ಫೋಟೋ ಚೆನ್ನಾಗಿ ಬರೋ ಅಂಥ ಪ್ಲೇಸ್ ಅಂತಲ್ಲ, ಬಟ್ ಏಸ್ಥೆಟಿಕಲಿ ನಮ್ಮ ಕರ್ನಾಟಕ ತುಂಬ ಚೆನ್ನಾಗಿದೆ, ಸೊ ಅಲ್ಲಿ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ. ಸೂಪರ್. ಹಾಯ್, ಹೇಗಿದ್ದೀರಿ? ಯಾ, ಫೈನ್, ಆರಾಮಿದ್ದೀನಿ. ಸೂಪರ್. ನಿಮ್ಗೇನಾದ್ರು ಅವಕಾಶ ಸಿಕ್ಕಿದ್ರೆ ನಿಮ್ಮ 50ನೇ ವರ್ಷದ ಬರ್ಡೇಗೆ ಯಾವ ಡೆಸ್ಟಿನೇಷನ್ಗೆ ಹೋಗಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಎಲ್ಲಿ? ನನಗೆ 50ನೇ ವರ್ಷದ ಬರ್ಡೇಗೇನೆ ಎಲ್ಲರೂ ಹೋಗಬೇಕು ಅನ್ನೋದೇನಿಲ್ಲ, ಟ್ರಾವೆಲ್ ಮಾಡ್ತಾ ಇರಬೇಕು ಅನ್ನೋ ಒಂದು ಆಸೆ ಇದೆ. ಸೂಪರ್. ಆಗೋದಾದರೆ ಅಂಡಮಾನ್ ನಿಕೋಬಾರ್ಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದೆ. ಸಾಕಷ್ಟು ವೈರಲ್ ವೀಡಿಯೋಗಳನ್ನು ನೋಡಿದ್ದೀನಿ, ವ್ಲಾಗರ್ಸ್ ಮಾಡಿರೋವಂಥದ್ದನ್ನು ನೋಡಿದ್ದೀನಿ, ಸೊ ಫೋಟೋಗ್ರಫೀಸ್ ನೋಡಿದ್ದೀನಿ. ಅದನ್ನು ನೋಡಿದಾಗ ಹಂಗೆ ಅನಿಸಿದೆ ಅಲ್ಲಿ ಹೋಗ್ಬೋದಿತ್ತೇನೋ ಅಂತ. ಅದೊಂದೇ ಅಂತ ಏನೋ ಸೀಮಿತವಾಗಿಲ್ಲ, ಸಾಕಷ್ಟು ಬಕೆಟ್ ಲಿಸ್ಟಲ್ಲಿ ಸಾಕಷ್ಟು ಡೆಸ್ಟಿನೇಷನ್ಸ್ ಇದ್ದಾವೆ, ಅದೊಂದನ್ನು ಟ್ರೈ ಮಾಡಬೇಕು ಫಸ್ಟ್ ಅಂತ ಇದೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮೇ ಬಿ ನನ್ನ ಪ್ರಕಾರ ಫಾರಿನ್ ಎಲ್ಲೂ ಹೋಗೋಕ್ಕಾಗಲ್ಲ, ಸೊ ಇಲ್ಲೇ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಕೆಫೆಲ್ಲೋ ಮಾಡ್ಕೊಬೇಕು ಅಂತ ತುಂಬ ಆಸೆ ಇದೆ. ಬಟ್ ನನಗಿನ್ನೂ ಮದುವೆ ಆಗಿಲ್ಲ. ಯಾರು ನನ್ನ ಪಾರ್ಟ್ನರ್ ಬರ್ತಾರೋ ಅವರೇ ಮಾಡಬೇಕಾಗಿರೋದು, ನಾನಲ್ಲ. ನಿಮ್ಮ ಪಾರ್ಟ್ನರ್ ಆಗಿ ಬರೋರು ನಿಮ್ಮ 50ನೇ ವರ್ಷದ ಬರ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು?
ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡು. ಸೂಪರ್. ಬಟ್ ಒಟ್ಟು ಟ್ರಿಪ್ ಅಂತೂ ಹೋಗಬೇಕು. ಹೋಗ್ಬೇಕು. ಸೂಪರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್. ಮತ್ತೆ ಏನಪ್ಪ ಬಂದಾಗ ಪ್ರಶ್ನೆ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಬೈಕೊಂಬಿಡಿ. ಇಲ್ಲ ಇಲ್ಲ ಬೈಕೊಂಡ್ರೂ ಪರವಾಗಿಲ್ಲ, ಕೇಳ್ತೀನಿ. ನಿಮಗೇನಾದ್ರು ಅವಕಾಶ ಕೊಟ್ಟರೆ ನಿಮ್ಮ 50ನೇ ವರ್ಷದ ಜನ್ಮದಿನನ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾವ ಡೆಸ್ಟಿನೇಷನ್ನು ಆ್ಯಂಡ್ ಯಾಕೆ? ಫಸ್ಟ್ ಆಫ್ ಆಲ್ ಅದೇ, ನನಗೆ ಬರ್ಡೇ ಸೆಲೆಬ್ರೇಷನ್ ಅಂದರೆ ಇಷ್ಟ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಮಾಡ್ಕೊಳ್ಬೇಕು, 50ನೇ ವರ್ಷದ ಮಾಡ್ಕೋಬೇಕು ಅಂದರೆ ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಮಾಡ್ಕೋಬೇಕು ಅಂತ. ನಿಮ್ಮ ಊರು ಯಾವುದು? ಕುಂದಾಪುರ. ಕುಂದಾಪುರದ ಏನಾದ್ರು ಒಂದು ಸ್ಪೆಷಾಲಿಟಿ ಅಥವಾ ಹೈಲೈಟಿಂಗ್ ವಿಷಯಗಳು ಹೇಳ್ಬೋದಾ? ಅದೇ ಪ್ಲೇಸ್ ಕುಂದಾಪುರದಲ್ಲಿ ಅದು ಎಲ್ರಿಗೂ ಗೊತ್ತಿರುವ ಹಾಗೆ ಮರವಂತೆ ಫೇಮಸ್ ಇದೆ. ಆಮೇಲೆ ಮರವಂತೆ ಬೀಚು, ಆಮೇಲೆ ಅಲ್ಲಿ ಸುತ್ತಮುತ್ತ ಬೀಚು ಇದೆ. ಆಮೇಲೆ ನಮ್ಮ ಮನೆ ಹತ್ರ ಏನಂತ ಹೇಳಿದ್ರೆ ರೈಲ್ವೆ ಟ್ರ್ಯಾಕ್ ಆ ಕಡೆ ಈ ಕಡೆ ಮಳೆಗಾಲದಲ್ಲಿ ನಾವು ಇವಾಗ ಭತ್ತ ಹಾಕಿರ್ತೀವಿ, ಆ ಕಡೆ ಈ ಕಡೆ ಫುಲ್ಲು ಹಸಿರು ವಾತಾವರಣ ಇರುತ್ತೆ. ನಂಗೆ ಅಲ್ಲಿ ಪ್ಲೇಸ್ ನೋಡೋಕ್ಕೆ ಖುಷಿ ಆಗುತ್ತೆ. ಸೂಪರ್. ಈಗ ನಮ್ಮದು ಎಲ್ಲ 50ನೇ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದು ಅಂತ ಆ ಪ್ಲೇಸ್ ರೆಕಮೆಂಡ್ ಮಾಡ್ತೀರಾ? ಹಾಂ, ಮಾಡ್ತೀನಿ. ಸೂಪರ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ಹೇಗಿದ್ದೀರಿ? ಇಷ್ಟ ತನಕ ಚೆನ್ನಾಗಿದೆ. ಥ್ಯಾಂಕ್ ಯು. ಇದನ್ನು ಕಾಂಪ್ಲಿಮೆಂಟ್ ಆಗಿ ತಗೋತೀನಿ. ಸೊ ನಿಮ್ಗೆ ಇನ್ನೊಂದು 5 ವರ್ಷಕ್ಕೆ 50 ವರ್ಷ ಆಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಸುಮಾರು ಟೈಮ್ ಇದೆ ನನ್ನ 50 ಆಗೋದಕ್ಕೆ. ನಿಮಗೇನಾದ್ರು ಅವಕಾಶ ಕೊಟ್ಟರೆ, ಇನ್ನೊಂದು 5 ವರ್ಷದಲ್ಲಿ 50 ವರ್ಷ ಆಗ್ತಾ ಇದ್ದೀರಲ್ಲ, ಸೊ 50 ವರ್ಷದ ಬರ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಯಾಕೆ? ಡೆಸ್ಟಿನೇಷನ್ ಉತ್ತರ ಬಂತು. ನನಗೆ ಬಾಲಿ ಏನಿದೆ, ಬಾಲಿ ಸಿಕ್ಕಾಪಟ್ಟೆ ಇಷ್ಟವಾಗಿರೋ ಪ್ಲೇಸ್. ಅಂದರೆ ಅಲ್ಲಿಯ ಕಂಪ್ಲೀಟ್ ಏನು ಊರುಗಳಿದೆ ಅಥವಾ ಜಾಗಗಳಿದೆ, ಸಖತ್ ಇಷ್ಟ. ಸೊ ಹಾಗಾಗಿ ಬಾಲಿ. ಯಾರ ಜೊತೆ ಅಂತ ಕೇಳಿದ್ರೆ ಅದು ನಾನು ಕೇಳಲಿಲ್ಲ, ನೀವು ಹೇಳ್ಬೋದು, ಪರವಾಗಿಲ್ಲ. ಇಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ ಕಣ. ಬಾಲಿಗೆ ಯಾವ ಬಾಲೆ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಹೆಂಡತಿ ಜೊತೆನೇ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮದುವೆ ಆದರೆ ಮದುವೆ ಆದರೆ ಹೆಂಡತಿ ಜೊತೆ ಹೋಗ್ತೀನಿ, ಇಲ್ಲಾಂದ್ರೆ ಗೊತ್ತಿಲ್ಲ. ಇಲ್ಲಾಂದ್ರೆ ಯಾವ ಬಾಲೆ ಆದ್ರೂ ಅಡ್ಡಿಲ್ಲ. ಫ್ಯೂಚರಲ್ಲಿ ನೋಡೋಣ, ಸದ್ಯಕ್ಕೆ ಬೇಡ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಪ್ರವಾಸಿ ಪ್ರಪಂಚದ್ದು 50ನೇ ಎಡಿಷನ್ ಪಬ್ಲಿಷ್ ಆಗಿದೆ, ಹೇಗೆ ಅನಿಸ್ತಾ ಇದೆ? ಸೂಪರ್, ಖುಷಿ ಆಗ್ತಾ ಇದೆ. ಆ್ಯಂಡ್ ಎಲ್ಲ ಶ್ರೇಯಸ್ಸು, ಅಭಿನಂದನೆಗಳು ಇಡೀ ಟೀಮಿಗೆ ಸಲ್ಲಬೇಕು. ಒಂದು ನೆನ್ಪಿಡೋವಂಥ ಒಂದು ಮೊಮೆಂಟು 50 ಅನ್ನೋದು ಸ್ಮಾಲ್ ಸ್ಟೆಪ್ ಆದರೂ ಕೂಡ ಓವರ್ ಆಲ್ ಜರ್ನಿ ನೋಡಿದಾಗ, ನಮ್ಮ ಎಫರ್ಟ್ಸ್ಗಳು ಅಥವಾ ಸಾಗು ಬಂದ ದಾರಿ ನೋಡಿದಾಗ ಇದೊಂದು ನೆನ್ಪಿಡೋವಂಥ ಒಂದು ಮೈಲಿಗಲ್ಲು. ಸೊ ಲೆಟ್ ಅಸ್ ಹೋಪ್ ಫಾರ್ 100, 150, 200, 500. ಸೂಪರ್. ಇದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ನಿಮಗೇನಾದ್ರು 50ನೇ ವರ್ಷದ ಸೆಲೆಬ್ರೇಷನ್ನ ಇಂಥದ್ದೊಂದು ಜಾಗದಲ್ಲಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಅನ್ಸಿದ್ರೆ ಯಾವ ಡೆಸ್ಟಿನೇಷನ್ನು? ಏನು ಸೆಲೆಬ್ರೇಷನ್? ಪ್ರವಾಸಿ ಪ್ರಪಂಚದ ಅಲ್ಲ, ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಇರ್ಬೋದು ಅಥವಾ ಬೇರೆ ಯಾವುದೇ 50 ಅನ್ನುವಂಥದ್ದು ಸೆಲೆಬ್ರೇಷನ್ಗಾದ್ರೆ. ಅಲ್ಲ, ನನಗೇನು ನೆನಪಾಯ್ತು ಅಂದರೆ 50ನೇ ವರ್ಷನ ಬರ್ಡೇ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ, ಆ ಮೀಮ್ ಇಲ್ಲಿ ಸೇರಿಸ್ತಾರೆ ಅನ್ನೋ ಥರ ಹಂಗನ್ನಿಸ್ತು. ಬಟ್ ಆ್ಯಕ್ಚುಲಿ ಯಾರೂ ಹೋಗದೇ ಇರೋ ದೇಶಕ್ಕೆ ಹೋಗಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಆ ಥರದ್ದು ಯಾವ್ದಾದ್ರು ಒಂದು ದೇಶ ಇದ್ದರೆ, ನಮ್ಮ ಎಡಿಟರ್ ಕೂಡ ನೋಡದೇ ಇರೋವಂಥ ಒಂದು ದೇಶ ಇದೆ ಅಂದರೆ ಅದು ಕೈಲಾಸ. ಸೊ ಅಲ್ಲಿಗೆ ವೀಸಾ ಏನಾದ್ರು ಸಿಗುತ್ತೆ ಅನ್ನೋದಾದರೆ ಒಂದ್ಸಲ ಲೈಫಲ್ಲಿ ಕೈಲಾಸ ನೋಡ್ಕೊಂಬರ್ಬೇಕು. ನಿತ್ಯಾನಂದನ್ ಕೈಲಾಸ, ಮತ್ತು ಬೇರೆ ಯಾವುದಾದ್ರಲ್ಲ ಕೈಲಾಸ ನೋಡ್ಕೊಂಬರ್ಬೇಕು ಅನ್ನೋ ಆಸೆ ಇದೆ. ಅಂದರೆ ಹೇಗಿರ್ಬೋದು ಅಂತ ಭಾಳ ಕಲ್ಪನೆ ಇದೆ ಅದ್ರ ಬಗ್ಗೆ ನನಗೆ. ಅದು ಹೇಗಿರ್ಬೋದು ಅಂತೇಳಿ ಒಂದು ಇಮ್ಯಾಜಿನರಿ ನೇಷನ್ ಅನ್ನೋ ಥರದಲ್ಲಿ ಆಗೋಗಿದೆ, ಅಥವಾ ಅದೊಂದು ಬೇರೆ ಪ್ಲ್ಯಾನೆಟ್, ಏನೋ ಐಡಿಯಾ ಇಲ್ಲ. ಬಟ್ ಅದ್ರ ಬಗ್ಗೆ ಒಂದು ದೊಡ್ಡ ಆಕರ್ಷಣೆ ಇದೆ. ಅದು ಬಿಟ್ಟರೆ ರಿಯಲಿಸ್ಟಿಕ್ಕಾಗಿ ಹೇಳ್ಬೇಕು ಅಂದರೆ ನಾರ್ವೆಗೆ ಹೋಗ್ಬೇಕು ಅಂತೇಳಿ ತುಂಬ ಅನಿಸಿದೆ. ಅಂದರೆ ಅಕೀರಾ ಸಿನಿಮಾ ನೋಡಿದಾಗ ಅನೀಶ್ದು ನಾರ್ವೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಲ್ಲಿಯ ಪ್ಲೇಸ್ಗಳು, ಆ ಕ್ಲೀನ್ಲಿನೆಸ್ಸು, ಆ ಕ್ಲೀನ್ ವಾಟರು ಆ್ಯಂಡ್ ನಾರ್ತನ್ ಲೈಟ್ಸು ಎಲ್ಲ ಇದ್ದಾಗ ಒಂದ್ಸಲ ನಾರ್ವೆ ನೋಡೋಬೇಕು ಅನಿಸಿದೆ. ಸೊ ಬಹುಶಃ 50ನೇ ವರ್ಷ ಕಳೆದೋದ್ರೂ ಅದಕ್ಕೂ ಮುಂಚೆನೇ ನೋಡ್ತೀನಿ. ಆ್ಯಂಡ್ 50ನೇ ವರ್ಷನ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ. ಸೂಪರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ಅದೇ ಪ್ರಶ್ನೆನ ನಾವು ನಮ್ಮ ಶ್ರೀಯುತ ಪ್ರಮೋದ್ ಅವ್ರನ್ನ ಕೇಳೋಣ. ಪ್ರಮೋದ್ ಅವರೇ, ನಿಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ನಾನು ಇನ್ ಡೀಟೇಲಾಗಿ ಕೇಳ್ತೀನಿ. ಯಾವ ಜಾಗದಲ್ಲಿ, ಯಾರ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ? ಯಾರ ಜೊತೆ ಅಂತಂದ್ರೆ ಮೋಸ್ಟ್ಲಿ ಅವ್ರು ನನಗೆಲ್ಲರೂ ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಸೊ ಬರ್ಡೇ ನಂದಾಗಿದ್ದ ಕಾರಣ ಸೆಲೆಬ್ರೇಟ್ ಮಾಡೋರು ಇದಾರ ಅಂತ ಕೇಳ್ತಾರೆ. ಇಲ್ಲ, ಸದ್ಯಕ್ಕೆ ಹೋದ ವಿಡಿಯೋದಲ್ಲೂ ತುಂಬ ಕಟ್ಟಿಟ್ ಜಾಗ ಯಾವುದು? ಮೋಸ್ಟ್ಲಿ ನನಗೆ ಹಿಮಾಲಯಸ್ ತುಂಬ ಇಷ್ಟ. ಸೊ ನಾನು ಲಾಸ್ಟ್ ಟೈಮ್ ಟ್ರೆಕ್ ಹೋದಾಗಲೂ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ್ಯಂಡ್
ನನಗೆ ಸುಮಾರು ಜನ ಕೇಳಿದ್ದು ಅದನ್ನೇ, ಅಂದರೆ ಲೈಫಲ್ಲಿ ಎಲ್ಲಿ ಹೋದರೂ ಬಿಟ್ಟರು ಒಂದ್ಸಲಿ ಹಿಮಾಲಯಕ್ಕೆ ಹೋಗಬೇಕು ಅಂತ. ಸೊ 50 ಅನ್ನೋದೊಂದು ಮೈಲಿಗಲ್ಲಾಗಿದ್ದಕ್ಕೆ ಒಂದು ದೊಡ್ಡ ಪರ್ವತ ಏರಿ ಸೆಲೆಬ್ರೇಟ್ ಮಾಡೋಣ ಅಂತ ಮೈಲಿಗಲ್ ಸೃಷ್ಟಿ ಮಾಡೋಣ. ಎಸ್, ವೆರಿ ನೈಸ್. ಯಾರು ಹಿಮಾಲಯಕ್ಕೆ ರೈಡ್ ಹೋಗಬೇಕು ಅಂತ ರೆಡಿ ಇದ್ದರೆ ನಮ್ಮ ಶ್ರೀಯುತ ಪ್ರಮೋದ್ ಅವ್ರು ರೆಡಿ ಇದ್ದಾರೆ. ಹಿಂದ್ಗಡೆ ಸೀಟು ಖಾಲಿ ಇದೆ, ಹಿಮಾಲಯನಲ್ಲೇ ಹಿಂದ್ಗಡೆ ಸೀಟ್ ಖಾಲಿ ಇದೆ. ದುಡ್ಡು ನೀವು ಕೊಟ್ಟರೆ ಸಾಕು, ಕರ್ಕೊಂಡು ನಿಮಗೆ ನಿಮ್ಮ 50ನೇ ವರ್ಷದ ಬರ್ತ್ಡೇ ಇರ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ, ಹೀಗೆ ಯಾವುದಾದ್ರು ಒಂದು ಅದ್ಭುತ ಮೈಲಿಗಲ್ಲನ್ನು ಯಾವ ಡೆಸ್ಟಿನೇಷನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ಇದೆ ಆ್ಯಂಡ್ ಯಾಕೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ವಿಶೇಷ ಕಂಟೆಂಟ್ಗಳಿಗೆ ಪ್ರವಾಸಿ ಪ್ರಪಂಚನ ನೋಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟು ಇದೆಲ್ಲ ನೀವು ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.